ಮೇಷರಾಶಿಯ ಮಹಿಳೆಯರು, ಸ್ತ್ರೀಯರು ಸ್ವಂತ ಉದ್ಯೋಗವನ್ನು ಏನಾದರೂ ಮಾಡಬೇಕು ಅಂತ ಹೇಳಿ ಚಿಂತನೆಯನ್ನು ನಡೆಸಬಹುದು. ಅದಕ್ಕೆ ಪೂರಕವಾದಂತಹ ಒಂದಷ್ಟು ವಿಷಯಗಳನ್ನು ಸಂಗ್ರಹ ಮಾಡಿ ಅದನ್ನು ಕುರಿತು ಚರ್ಚೆಯನ್ನು ಮಾಡಬಹುದು ಅನ್ನುವಂಥದ್ದು. ವಿದ್ಯಾರ್ಥಿಗಳಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸೋದ್ರಿಂದ ಸಂತೋಷವಾಗುತ್ತೆ. ನೀನು ಚೆನ್ನಾಗಿ ಓದ್ತಾ ಇದೆಯಪ್ಪ, ಹೀಗೆ ಮುಂದುವರಿಸ್ಕೊಂಡು ಹೋಗು, ನಿನಗೆ ಒಳ್ಳೆಯ ಭವಿಷ್ಯ ಇದೆ ಅಂತ ಹೇಳಿ ಯಾರಾದರೂ ಬೆನ್ನನ್ನು ತಟ್ಟಿ ಹೇಳಿದರೆ, ಪ್ರೋತ್ಸಾಹವನ್ನು ನೀಡಿದರೆ ಬಹಳ ಮೆಚ್ಚುವಂಥದ್ದು, ಬಹಳ ಸಂತೋಷವಾಗುವಂಥದ್ದಾಗತ್ತೆ. ಇಷ್ಟ ಮಿತ್ರರ ಮಾತು ತುಂಬ ಹಿತ ಅಂತ ಹೇಳಿ ಅನಿಸುವಂತಹ ದಿವಸ. ದುಡ್ಡಿನ ಬಗ್ಗೆ ಹೆಚ್ಚಿನ ಆಸಕ್ತಿ ಇರೋದಿಲ್ಲ, ವ್ಯವಹಾರ ಇದ್ದಿದ್ದೇ, ಆದರೆ ನಮಗೆ ಒಂದು ಮಾನವೀಯತೆ ಅನ್ನುವಂಥದ್ದು ಬೇಕು ಅಂತ ಹೇಳಿ ಮನಸ್ಸಿಗೆ ಬರುವಂತಹ ದಿವಸವಾಗತ್ತೆ. ಸ್ನೇಹಿತರು, ಬಂಧುಗಳು ನಿಮಗೆ ಸಹಾಯವನ್ನು, ಸಹಕಾರವನ್ನು ನೀಡಬಹುದು ಅಂತ ಅರ್ಥ. ನಿಮ್ಮರ ವಿನಮ್ರವಾದಂತಹ ಭಾವನೆ ಏನಿದೆ, ನಡವಳಿಕೆ ಏನಿದೆ, ಒಳ್ಳೆಯ ಮಾತೇನಿದೆ, ಪ್ರಾಮಾಣಿಕತೆ ಏನಿದೆ, ಅದಕ್ಕೆ ಯಶಸ್ಸು ಖಂಡಿತವಾಗಿ ಸಿಕ್ಕುವಂತಹ ದಿವಸವಾಗತ್ತೆ. ಮಾನಸಿಕವಾದಂತಹ ಸ್ಥಿರತೆ, ನಿಮ್ಮ ಉದ್ಯೋಗ ಮತ್ತು ವೃತ್ತಿಯಲ್ಲಿ ಸಾಧನೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡುವಂಥದ್ದು. ಲಲಿತಾ ಸಹಸ್ರನಾಮವನ್ನು ಶ್ರವಣ ಮಾಡಿ ಶುಭವಾಗಿ. ವೃಷಭ ರಾಶಿ, ತಾಳ್ಮೆ ಇರಲಿ, ನಾಟಕೀಯವಾದಂತಹ ಜೀವನ ಬೇಡ, ಸ್ವಾಭಾವಿಕವಾಗಿ ವರ್ತನೆಯನ್ನು ಮಾಡಿ. ನೀವು ಹೇಗಿದ್ದೀರೋ ಹಾಗೆ ನಿಮ್ಮನ್ನು ತೋರಿಸ್ಕೊಳ್ಳೋದಕ್ಕೆ ಇಷ್ಟ ಪಡಿ ಅನ್ನುವಂಥದ್ದು. ಹಳೆಯ ವಿಚಾರಗಳು ಪುನರಾವರ್ತನೆಯಾಗಿ ತೊಂದರೆಯನ್ನು ಅಥವಾ ಮಾನಸಿಕ ಹಿಂಸೆಯನ್ನು ಅನುಭವಿಸಬೇಕಾದಂಥದ್ದಿರುತ್ತೆ. ಈ ದಿವಸ ಧನಬಲ ಕೆಲಸ ಮಾಡೋದಿಲ್ಲ. ದುಡ್ಡಿದ್ದರೆ ಎಲ್ಲ ಕೆಲಸ ಆಗಿಬಿಡುತ್ತೆ ಅನ್ನುವಂತಹ ಭ್ರಮೆಯಲ್ಲಿದ್ದರೆ ಅದು ಕೇವಲ ಭ್ರಮೆಯಾಗಿಬಿಡುತ್ತೆ. ಅದರಿಂದ ಏನೂ ಪ್ರಯೋಜನಕ್ಕೆ ಬರದೇ ಇರುವಂಥದ್ದು. ಅಪಘಾತ ಸಂಭವಿಸ್ತಕ್ಕಂತಹ ಸೂಚನೆ ಇದೆ, ಎಚ್ಚರಿಕೆ ಇರಲಿ. ಅಪರಾಧ ಭಾವ ಕಾಡುವಂಥದ್ದು. ಅಧಿಕಾರಿಗಳ ವಿಚಾರಣೆಗೆ ಒಳಪಡಬಹುದು. ನಾನೇನೋ ತಪ್ಪು ಮಾಡಿದ್ದೀನಿ ಅನ್ನುವಂತಹ ಒಂದು ಪಾಪಪ್ರಜ್ಞೆ ನಿಮ್ಮನ್ನು ಮತ್ತೆ ಮತ್ತೆ ಕಾಡುವಂಥದ್ದಾಗತ್ತೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ, ಏಜೆಂಟ್ಸ್ಗಳಿಗೆ ಹಿನ್ನಡೆಯಾಗತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ. ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ. ಜಯಂತಿ ಮಂಗಲಾಕಾಲಿ ಭದ್ರಕಾಲಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾಧಾತ್ರಿ ಸ್ವಾಹ ಸ್ವಧಾ ನಮೋಸ್ತುತೆ ಎಂಬುದಾಗಿ 28 ಸಲ ಪಠನೆ ಮಾಡಿ ಶುಭವಾಗಿ. ಮಿಥುನ ರಾಶಿ, ಮಕ್ಕಳ ಆರೋಗ್ಯ, ಮಕ್ಕಳ ವಿದ್ಯಾಭ್ಯಾಸ ಇವೆಲ್ಲ ಸ್ವಲ್ಪ ಬೇಸರವನ್ನು ತರ್ತಕ್ಕಂಥದ್ದಾಗತ್ತೆ. ವೃತ್ತಿ ಜೀವನದ ಬಗ್ಗೆ ಅಸಮಾಧಾನ ನಿಮ್ಮನ್ನು ಕಾಡುವಂಥದ್ದು. ಆತ್ಮ ಪ್ರಶಂಸೆಯಿಂದ ಹಲವಾರು ಜನಕ್ಕೆ ಆಶ್ಚರ್ಯವಾಗುತ್ತೆ. ನಿಮ್ಮ ಬಗ್ಗೆ ನೀವೇ ಹೇಳಿಕೊಳ್ತೀರಿ, ಇದೇನಪ್ಪ ಇವರು ಹೀಗೆ ಅಂತ ಹೇಳಿ ಬೇರೆಯವರು ಆಲೋಚಿಸ್ತಾರೆ. ತಪ್ಪುಗಳನ್ನು ಮುಚ್ಚಿಡೋದಕ್ಕೆ ಹೋಗಬೇಡಿ. ನಿಮ್ಮ ತಪ್ಪು ಬೇರೆಯವರಿಂದ ತಿಳಿದ್ರೆ ಆಗ ನಿಮ್ಮ ಬಗ್ಗೆ ನಂಬಿಕೆ ಹೊರಟು ಹೋಗಿಬಿಡುತ್ತೆ. ನಿಮ್ಮ ತಪ್ಪನ್ನು ನೀವೇ ಒಪ್ಕೊಳ್ಳುವಂಥದ್ದು ಅಥವಾ ಹೇಳುವಂಥದ್ದು ಒಳ್ಳೆಯದು ಅಂತ ಹೇಳಿ ಸೂಚನೆ. ಸಂದರ್ಭಕ್ಕನುಗುಣವಾಗಿ ಅದನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಪ್ರೇಮಿಗಳು ಸುಳ್ಳನ್ನು ಹೇಳಬಾರ್ದು, ತಪ್ಪಿಗೆ ಸಿಗ ಹಾಕ್ಕೊಳ್ತೀರಿ ಅನ್ನುವಂಥದ್ದು. ದಿನದ ಎಲ್ಲ ಕೆಲಸಗಳು ನಡೆಯುತ್ತೆ ಅನ್ನುವಂತಹ ವಿಶ್ವಾಸ ನಿಮ್ಮದಾಗಿರುತ್ತೆ. ಹಾಗೆ ಆಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಆದರೆ ಗ್ರಹಗತಿಯ ದೃಷ್ಟಿಯಿಂದ ವ್ಯತ್ಯಾಸಗಳಾಗೋದಕ್ಕೆ ಅವಕಾಶಗಳಿದೆ. ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ ಅದೆಲ್ಲವನ್ನು ಸರಿಪಡಿಸ್ಕೊಳ್ಳಿ. ಶುಭವಾಗಿ. ಕರ್ಕಾಟಕ ರಾಶಿ, ಈ ದಿವಸವೇ ಫಲವನ್ನು ನೀಡದೇ ಇರತಕ್ಕಂತಹ ಕೆಲವು ಕೆಲಸಗಳನ್ನು ಮುಂದೂಡ್ತಕ್ಕಂಥದ್ದು ಒಳ್ಳೆಯದು. ಆಲೋಚನೆ ಮಾಡಿ. ನಿಮ್ಮ ವ್ಯವಹಾರದಲ್ಲಿ ಯಾವ್ಯಾವ ಕೆಲಸಗಳಿಗೆ ಆದ್ಯತೆಯನ್ನು ನೀಡಿದ್ದೀರಿ, ಇವತ್ತೇ ಆ ಕೆಲಸವನ್ನು ಮಾಡಿ ಮುಗಿಸ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರಿ, ಅದರಿಂದ ಫಲ ಏನು ಅನ್ನುವಂಥದ್ದನ್ನು ಗಮನಿಸಿ ನಂತರದಲ್ಲಿ ನಿರ್ಧಾರವನ್ನು ಮಾಡಿ. ಯಾವುದೇ ರೀತಿಯ ಹೊಸ ಯೋಜನೆಗಳನ್ನು ಈ ದಿವಸ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಬೇಡಿ. ಕೃಷಿಕರಿಗೆ, ಕಾರ್ಮಿಕರಿಗೆ ಆದಾಯ ಹೆಚ್ಚಾಗುವಂತಹ ದಿವಸ. ರಾಜಕೀಯ ವ್ಯಕ್ತಿಗಳು ಕಠಿಣವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದಂತಹ ದಿವಸ ಇದು. ಯಾವುದೇ ಮುಲಾಜಿಗೆ ಒಳಗಾಗದಲೇ ಕಠಿಣವಾದಂತಹ ನಿರ್ಧಾರವನ್ನು ಮಾಡಬೇಕಾದಂಥದ್ದು. ಮಧುಮೇಹಿಗಳು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ರೋಗ ಇನ್ನಷ್ಟು ಉಲ್ಬಣವಾಗ್ತಕ್ಕಂಥದ್ದು, ಹೆಚ್ಚಾಗ್ತಕ್ಕಂತಹ ಸೂಚನೆಗಳಿದೆ. ವೈಯಕ್ತಿಕವಾದಂತಹ ಮತ್ತು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ವಿಚಾರಕ್ಕೆ
ಒಂದಷ್ಟು ಪರಿಹಾರವೋ ಹಣವೋ ನಿಮಗೆ ಸಿಕ್ಕಬಹುದು ಅನ್ನುವಂತಹ ಸೂಚನೆ. ಶ್ರೀನಿವಾಸನನ್ನು ಪ್ರಾರ್ಥನೆ ಮಾಡಿ ಶುಭವಾದ. ಸಿಂಹರಾಶಿ ಪ್ರೇಮಿಗಳಿಗೆ ಸುದಿನ. ಆದರೆ ಸಮಯವನ್ನು ದಿನವನ್ನು ವ್ಯರ್ಥ ಮಾಡಿಕೊಳ್ಬೇಡಿ, ಹಾಳು ಮಾಡಿಕೊಳ್ಬೇಡಿ. ಸಮಾಜಕ್ಕೆ ಉತ್ತಮವಾದಂತಹ ಸಂದೇಶವನ್ನು ಕೊಡಿ. ಸಮಾಜ ನಿರೀಕ್ಷೆ ಮಾಡುವಂತಹ ರೀತಿಯಲ್ಲಿ ನಡೆದುಕೊಳ್ಳಿ. ನಿಮ್ಮ ಗೌರವವನ್ನು, ಕುಟುಂಬದ ಗೌರವವನ್ನು ನೀವೇ ಕಾಪಾಡಬೇಕಾದಂಥದ್ದು. ಆ ಎಚ್ಚರ ನಿಮ್ಮಲ್ಲಿರಲಿ ಅನ್ನುವಂಥದ್ದು. ಕುಟುಂಬದಲ್ಲಿ ಹಲವಾರು ದಿವಸಗಳಿಂದ ನೆರವೇರದೇ ಇರತಕ್ಕಂತಹ ಕೆಲವು ಕೆಲಸಗಳು ಈ ದಿವಸ ಆಗಬಹುದು ಅನ್ನುವಂತಹ ಸೂಚನೆ ಇದೆ. ಹಣ, ವಸ್ತ್ರ ಇತ್ಯಾದಿಗಳು ನಿಮ್ಮ ಮನಸ್ಸಿಗೆ ಸಕಾಲದಲ್ಲಿ ದೊರಕಿ ಸಂತೋಷವನ್ನು ಉಂಟು ಮಾಡ್ತಕ್ಕಂಥದ್ದು. ಅಮೂಲ್ಯವಾದಂತಹ ಗ್ರಂಥ ಸಂಪಾದನೆ, ಓದಿನ ಕಡೆಗೆ ನಿಮ್ಮ ಆಕರ್ಷಣೆ ಇವೆಲ್ಲವೂ ಕೂಡ ಮನಸ್ಸಿಗೆ ನಿಜವಾದಂತಹ ಆನಂದವನ್ನು ಕೊಡ್ತಕ್ಕಂಥದ್ದಾಗುತ್ತೆ. ನಿಮಗೆ ಏನೇ ಒತ್ತಡಗಳಿದ್ದರೂ ಕೂಡ ಆಗಬೇಕಾದಂತಹ ಕೆಲಸಕ್ಕೆ ಗಮನವನ್ನು ಹರಿಸಿ. ಯಾವ ಕೆಲಸ ಮುಖ್ಯ ಇದೆಯೋ, ನಿಮ್ಮ ಗುರಿ ಸಾಧನೆ ಏನಿದೆಯೋ ಆ ಕಡೆಗೆ ಗಮನ ಹೋಗಲಿ. ಸ್ನೇಹಿತರ ಕೆಲಸವನ್ನು ನೀವು ಮಾಡಿಕೊಡ್ದಲೇ ಏನೋ ಅವರಿಗೆ ಬೇಸರವನ್ನು ಉಂಟು ಮಾಡ್ತೀರಿ ಅನ್ನುವಂಥದ್ದು. ನಿಮ್ಮ ಒತ್ತಡದಲ್ಲಿ ಅವರ ಕೆಲಸವನ್ನು ಮಾಡಿಕೊಡೋದಕ್ಕೆ ಆಗದೇ ಇರ್ಬೋದು. ಸರಿಯಾದಂತಹ ವಿಚಾರವನ್ನು ಅವರಿಗೆ ತಿಳಿಸಿ ಅನ್ನುವಂಥದ್ದು. ಈಶ್ವರನ ಪ್ರಾರ್ಥನೆಯನ್ನು ಮಾಡಿ ಶುಭವಾದ. ಕನ್ಯಾ ರಾಶಿ ದೂರದೂರಿನಿಂದ ಬರತಕ್ಕಂತಹ ಅಶುಭ ವಾರ್ತೆ ಮನಸ್ಸಿಗೆ ಏನೋ ಒಂದು ರೀತಿಯಲ್ಲಿ ಬೇಸರವನ್ನು, ನೋವನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ಮಾನಸಿಕವಾಗಿ ಸ್ವಲ್ಪ ಹಿಂಸೆಯನ್ನು ಅನುಭವಿಸ್ತೀರಿ. ಭಾವನಾತ್ಮಕವಾದಂತಹ ಸಂಬಂಧವನ್ನು ಹೊಂದಿರತಕ್ಕಂಥವ್ರಿಗೆ ಆಘಾತವಾಗ್ತಕ್ಕಂಥದ್ದು. ಇಂಥ ಕೆಲಸ ನಡೆಯುತ್ತಾ, ಹೀಗೂ ಮೋಸ ಮಾಡ್ತಾರಾ, ಇವೆಲ್ಲ ಮನಸ್ಸಿಗೆ ಯೋಚನೆಗೆ ಬರುವಂಥದ್ದಾಗತ್ತೆ. ಹಿರಿಯರ ಸಂಗಾತಿಯ ಮಾತಿಗೆ ಬೆಲೆಯನ್ನು ಕೊಡಬೇಕು. ಇಲ್ಲದೇ ಇದ್ದರೆ ನಿಮಗೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಅಂತಕ್ಕಂಥದ್ದು ಸಿಕ್ಕೋದಿಲ್ಲ. ಯಾವಾಗ ಹಿರಿಯರು ಸಂಗಾತಿಗಳು ನಿಮ್ಮ ಮಾತಿಗೆ ಏನೋ ಒಂದು ಪರಿಹಾರವನ್ನು, ಸಲಹೆಯನ್ನು ಕೊಡ್ತಾರೋ ಆ ಮಾತನ್ನು ನೀವು ಅನುಸರಿಸಿದರೆ, ಗೌರವಿಸಿದರೆ ನಿಮ್ಮ ಸಮಸ್ಯೆಗಳು ಬಗೆಹರಿತಕ್ಕಂಥದ್ದಾಗಬಹುದು. ಮಾತು ನಿಮಗೆ ತೊಂದರೆಯನ್ನು ಮಾಡುವಂಥದ್ದು. ಯಾವುದೋ ವ್ಯವಹಾರದಲ್ಲಿ ಮನಸ್ಸಿಗೆ ಬಂದ ಹಾಗೆ ನಿಮ್ಮಿಷ್ಟದಂತೆ ಮಾತನ್ನಾಡ್ತೀರಿ, ಅದು ವ್ಯಾವಹಾರಿಕವಾಗಿ ಕಷ್ಟವಾಗುತ್ತೆ ಎನ್ನುವಂಥದ್ದು. ಶತ್ರುಗಳ ಆಕ್ರಮಣದ ಸೂಚನೆ ಇದೆ, ತಾಳ್ಮೆ ಇರಲಿ. ನೀವು ಹಾಗೆ ಮಾಡಿಬಿಟ್ರೆ ಅದು ಎಲ್ಲಿಗೋ ಹೋಗಿ ನಿಂತುಕೊಳ್ತಕ್ಕಂತಹ ಒಂದು ಘಟನೆ. ಪ್ರಯಾಣ ತುಂಬ ಆಯಾಸವನ್ನು ಉಂಟು ಮಾಡುತ್ತೆ. ದೇವರನ್ನು ದೂಷಣೆ ಮಾಡ್ತಕ್ಕಂತಹ ಸ್ಥಿತಿಗೆ ನೀವು ಬರಬಹುದು. ಮಾನಸಿಕವಾಗಿ ಅಷ್ಟು ರೋಷ, ಆವೇಶ ನಿಮ್ಮನ್ನು ಕಾಡುವಂಥದ್ದು ಆಗತ್ತೆ. ಪರಮಾತ್ಮನನ್ನು ತದೇಕ ಚಿತ್ತದಿಂದ ಸ್ಮರಣೆ ಮಾಡಿ ದೇವರ ಬಗ್ಗೆ ಇರುವಂತಹ ನಂಬಿಕೆಯನ್ನು ಕಳ್ಕೊಳ್ಬೇಡಿ. ಶುಭವಾದ. ತುಲಾರಾಶಿ ಸುಖ ಇದ್ದರೂ ಕೂಡ ಅನುಭವಿಸುವಂತಹ ಯೋಗ ಇಲ್ಲ ಅಂತ ಹೇಳಬೇಕಾದಂತಹ ದಿವಸ. ಎಲ್ಲವೂ ಇದೆ. ಏನೋ ಕಾರ್ಯದ ಒತ್ತಡವೋ, ಇನ್ನೇನೋ ಸಮಸ್ಯೆಯೋ ನಿಮಗೆ ಆ ಸುಖವನ್ನು ಅನುಭವಿಸ್ಲಿಕ್ಕೆ ಅವಕಾಶಗಳು ಆಗದೇ ಇರತಕ್ಕಂಥದ್ದು. ಕಲಾಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಉನ್ನತ ಸ್ಥಾನಮಾನಗಳು ದೊರೆಯುವಂಥದ್ದಿದೆ. ಹಿಂದೆ ಹೂಡಿಕೆ ಮಾಡಿದಂತಹ ಹಣದಿಂದ ಲಾಭ ಸಿಕ್ಕುವಂತಹ ದಿವಸ. ಮನೆಯಲ್ಲಿ ಶಾಂತಿಯ ವಾತಾವರಣ ಇದೆ, ಅದು ಕದಡದೇ ಇರುವ ಹಾಗೆ ನೀವು ನೋಡಿಕೊಳ್ಬೇಕು. ನಿಮ್ಮಿಂದ ಅಶಾಂತಿ ಆಯಿತು ಅನ್ನುವಂತಹ ಮಾತು ಬರಬಾರದು ಅಂತ ಅರ್ಥ. ಸಣ್ಣ ಆಸ್ತಿಯ ವಿಚಾರಕ್ಕೆ, ಸಣ್ಣ ಪ್ರಮಾಣದ ಆಸ್ತಿಯ ವಿಚಾರಕ್ಕೆ ಮನಸ್ತಾಪ ಹೆಚ್ಚಾಗುವಂಥದ್ದಿದೆ. ಆಲೋಚನೆ ಮಾಡಿ ಯಾವ ರೀತಿಯಲ್ಲಿ ಅದನ್ನು ಬಗೆಹರಿಸ್ಕೊಳ್ಬಹುದು ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ. ಅಶಕ್ತರಿಗೆ, ರೋಗಿಗಳಿಗೆ ಹಣ್ಣನ್ನು ಹಂಚಿ ಪುಣ್ಯ ಸಂಚಯವನ್ನು ಮಾಡಿ ಶುಭವಾದ. ವೃಶ್ಚಿಕ ರಾಶಿ ನಿವೃತ್ತ ಸರ್ಕಾರಿ ನೌಕರರಿಗೆ ಸ್ವಲ್ಪ ಕಿರಿಕಿರಿ ಆಗತಕ್ಕಂತಹ ದಿವಸ ಇದು. ಉನ್ನತ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ನಗರಕ್ಕೆ ಹೋಗಬೇಕು ಅಂತ ಹೇಳಿ ಅಂದ್ಕೊಳ್ಳುವಂಥವ್ರಿಗೆ ಅನುಕೂಲ ಇರುವಂಥ ದಿವಸ. ಮನೆಯಲ್ಲಿ ಏನೋ ಒಂದು ರೀತಿಯ ಸಂತೋಷದ ವಾತಾವರಣ. ಎಲ್ಲ ಕೆಲಸದಲ್ಲೂ ಕೂಡ ಉತ್ಸಾಹ ಅಂತಕ್ಕಂಥದ್ದು ನಿಮಗೆ ಕಾಣುವಂತಹ ದಿವಸ. ಕುಟುಂಬ ಮತ್ತು ವ್ಯವಹಾರದಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳಬೇಕಾದಂತಹ ಜವಾಬ್ದಾರಿ ಹೆಚ್ಚಾಗಿರುವಂಥದ್ದಾಗತ್ತೆ. ಕಮಿಷನ್ ಏಜೆಂಟ್ಸ್ಗಳಿಗೆ ಶುಭ ಮತ್ತು ಲಾಭ ಇರುವಂತಹ ದಿವಸ. ವಿಘ್ನೇಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ
ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಎಂಬುದಾಗಿ 21 ಸಲ ಪಠನೆ ಮಾಡಿ ನಿಮ್ಮೆಲ್ಲ ಕೆಲಸಗಳು ನಿರ್ವಿಘ್ನವಾಗಿ ನಡೀಲಿ. ಶುಭವಾಗಿ. ಧನುರ್ರಾಶಿ, ಹಣ ಹೆಚ್ಚು ಖರ್ಚಾಗ್ತಕ್ಕಂಥದ್ದು, ಹಣ ಹೂಡಿಕೆ ಮಾಡಿ ಮಾಡಬೇಕಾದಂತಹ ಕೆಲಸಗಳು ಯಾವುದೂ ಕೂಡ ಈ ದಿವಸ ಪ್ರಾರಂಭ ಮಾಡುವಂಥದ್ದು ಬೇಡ ಅಂತ ಅರ್ಥ. ಕಬ್ಬಿಣ ಮಾರಾಟ ಮಾಡುವಂಥವ್ರಿಗೆ ಲಾಭ ಇದ್ದರೂ ಕೂಡ ಏನೋ ವಾಮಮಾರ್ಗವನ್ನು ಅನುಸರಿಸುವಂಥದ್ದು, ದಾಖಲಾತಿಗಳನ್ನು ಪರಿಶೀಲನೆ ಮಾಡಿದಾಗ ಸರಿಯಿಲ್ಲ ಅನ್ನುವಂಥದ್ದು, ದಂಡ ಕಟ್ಟಬೇಕಾದಂತಹ ಪರಿಸ್ಥಿತಿ ಒದಗಿ ಬರಬಹುದು. ನ್ಯಾಯವಾದಿಗಳು, ವಕೀಲರು ಇವರಿಗೆಲ್ಲ ಶುಭವಾದಂತಹ ದಿವಸ ಇದು ಅಂತ ಹೇಳಬೇಕು. ಕಾನೂನು ವಿದ್ಯಾರ್ಥಿಗಳು ತಮ್ಮ ಅಭ್ಯಾಸ ಅನುಕೂಲಕ್ಕೋಸ್ಕರವಾಗಿ ಹಿರಿಯ ವಿದ್ಯಾರ್ಥಿಗಳ ಜೊತೆಯಲ್ಲಿ ಚರ್ಚೆ ಮಾಡೋದಕ್ಕೆ ಅವಕಾಶ ಇದೆ. ಅವರ ಮಾರ್ಗದರ್ಶನ, ಅವರ ಅನುಭವವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಗಳಿಸಲಿಕ್ಕೆ ಅವಕಾಶ ಇದೆ. ಶನೈಶ್ಚರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಅನುಕೂಲ ಇರತಕ್ಕಂಥವ್ರು ಶನಿದೇವರ ದೇವಸ್ಥಾನಕ್ಕೆ ಎಳ್ಳೆಣ್ಣೆಯನ್ನು ದೀಪಕ್ಕೋಸ್ಕರವಾಗಿ ಕೊಡಿ. ಹಾಗೆ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬುದಾಗಿ 8 ಸಲ ಹೇಳಿಕೊಳ್ಳಿ. ಶುಭವಾಗಿ. ಮಕರ ರಾಶಿ, ಹೊಸದಾಗಿ ಯಾವುದೇ ಕೆಲಸಗಳನ್ನು ಆರಂಭ ಮಾಡೋದಕ್ಕೆ ಒಳ್ಳೆಯದಾಗಿರೋದಿಲ್ಲ. ಹಣದ ಚಿಂತೆ ನಿಮಗೆ ಕಾಡಬಹುದು, ಆದರೆ ಯಾವುದೇ ರೀತಿಯ ತೊಂದರೆಯಾಗದೆ ಹಣ ಸಿಕ್ಕತ್ತೆ. ಏನೋ ಯೋಚನೆ ಮಾಡಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿರ್ತೀರಿ, ಈ ವ್ಯವಹಾರ ಹೇಗಪ್ಪ, ಹಣ ಇಲ್ವಲ್ಲ ಅಂತ. ಆ ಕ್ಷಣಕ್ಕೆ ಯಾವುದೋ ಒಂದು ವ್ಯವಸ್ಥೆ ಆಗುತ್ತೆ, ನಿಮ್ಮ ಸಮಸ್ಯೆ ಪರಿಹಾರವಾಗುತ್ತೆ. ಇದು ಭಗವಂತನ ಅನುಗ್ರಹ. ಇದು ನಿಮಗಿರತಕ್ಕಂತಹ ಗ್ರಹಗತಿಯ ಉತ್ತಮವಾದಂತಹ ಫಲ ಅಂತ ಹೇಳಬೇಕು. ಹಳೆಯ ಕಹಿ ನೆನಪುಗಳು, ನೀವು ಜೀವನದಲ್ಲಿ ನಡೆದು ಬಂದಂತಹ ದಾರಿ, ಇವೆಲ್ಲ ನೆನಪಿಗೆ ಬರತಕ್ಕಂಥದ್ದು. ಎಷ್ಟು ಕಷ್ಟಪಟ್ಟೆ ನಾನು, ಏನೆಲ್ಲ ಸಮಸ್ಯೆಗಳನ್ನು ಎದುರಿಸಿದೆ ಅನ್ನುವಂಥದ್ದು. ನಿಮ್ಮ ವ್ಯವಹಾರಾದಿಗಳಲ್ಲಿ, ವೃತ್ತಿಯಲ್ಲಿ ಸಭ್ಯರಾಗಿರಬೇಕು, ಶುದ್ಧ ಮನಸ್ಕರಾಗಿರಬೇಕು, ಶುದ್ಧ ಚಾರಿತ್ರ್ಯವನ್ನು ಹೊಂದಿರಬೇಕು ಅನ್ನುವಂಥದ್ದು ಸೂಚನೆಯಾಗುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿನ ನಷ್ಟವಾಗ್ತಕ್ಕಂತಹ ಸಾಧ್ಯತೆಗಳೂ ಕೂಡ ಇದೆ. ಆ ಸೂಚನೆ ಇರುವಾಗ ತಾಳ್ಮೆಯನ್ನು ಕಳ್ಕೊಳ್ಬಾರ್ದು. ಇವತ್ತು ನಷ್ಟವಾದರೆ ನಾಳೆ ದುಡಿತೀನಿ ಅಂತಕ್ಕಂತಹ ಮನೋಭಾವದಲ್ಲಿ ತಾಳ್ಮೆಯಿಂದ ಇರಬೇಕಾಗತ್ತೆ. ಇಷ್ಟದೇವತಾ ಧ್ಯಾನ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕುಂಭರಾಶಿ, ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ. ನೀವು ಕೂಡ ಕೆಲ ಹೊತ್ತಾದರೂ ಕೂಡ ಸಮಾಧಾನವಾಗಿ ನೆಮ್ಮದಿಯಿಂದ ಇರಲಿಕ್ಕೆ ಅವಕಾಶಗಳಿದೆ. ನಿಮ್ಮ ಬಗ್ಗೆ ಒಂದಷ್ಟು ಅಪಪ್ರಚಾರಗಳು ನಡೆಯುತ್ತೆ. ನಿಮಗೆ ಗೊತ್ತಾದಾಗ ಬೇಸರವನ್ನು ಪಟ್ಕೊಳ್ತೀರಿ. ಮನೆಯ ಹೊರಗಡೆ ಅಥವಾ ನೌಕರಿಯ ಸ್ಥಳದಲ್ಲಿ ನಿಮ್ಮ ಬಗ್ಗೆ ಏನೋ ಊಹಾಪೋಹಗಳು ಏರ್ಪಡುವಂತಹ ಸಾಧ್ಯತೆಗಳಿದೆ. ಮನೆಯಲ್ಲಿ ಮಾತ್ರ ಎಲ್ಲರ ವಿಶ್ವಾಸಕ್ಕೆ, ನಂಬಿಕೆಗೆ ನೀವು ಅರ್ಹರಾಗಿರ್ತೀರಿ. ಅದು ಬಹಳ ಮುಖ್ಯವಾದಂಥದ್ದು. ಕೆಲವರು ನಿಮ್ಮಿಂದ ಸ್ಫೂರ್ತಿಯನ್ನು ಪಡ್ಕೊಳ್ತಾರೆ. ನಿಮ್ಮ ಒಂದು ಶಿಸ್ತು, ನಿಮ್ಮ ಸ್ವಭಾವ, ಕಾರ್ಯಕ್ಷಮತೆ, ಪ್ರಾಮಾಣಿಕತೆ ಇವೆಲ್ಲವೂ ಕೂಡ ಅವರಿಗೆ ದಾರಿದೀಪವಾಗುತ್ತೆ. ಅವರು ಅದನ್ನು ಮೆಚ್ಚಿಕೊಳ್ತಾರೆ ಅನ್ನುವಂಥದ್ದು. ವಿದ್ಯಾರ್ಥಿಗಳು ದುಂದುವೆಚ್ಚ ಮಾಡೋದಕ್ಕೆ, ಕಾಲಹರಣ ಮಾಡೋದಕ್ಕೆ ಅವಕಾಶಗಳು ಹೆಚ್ಚು. ಹಾಗೆ ಮಾಡ್ತೀರಿ ಕೂಡ, ಅದು ನಿಮಗೆ ಹಿನ್ನಡೆ ಆಗುವಂತಹ ಸಾಧ್ಯತೆ. ಕುಲದೇವತಾ ಪ್ರಾರ್ಥನೆಯನ್ನು ವಿಶೇಷವಾಗಿ ಮಾಡಿ. ಯಾವ ಒಳಿತಿದೆ ಅದು ಇನ್ನಷ್ಟು ಒಳ್ಳೆಯ ಫಲವನ್ನು ಕೊಡಲಿ. ಕೆಡಕಿರತಕ್ಕಂಥದ್ದು ಒಳ್ಳೆಯದಾಗಿ ಪರಿವರ್ತನೆಯಾಗಲಿ. ಕೆಡಕಿನಿಂದ ಆಗ್ತಕ್ಕಂತಹ ದುಃಖ ಅಥವಾ ತೊಂದರೆ ನಿಮ್ಮಿಂದ ದೂರವಾಗಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ನೌಕರಿಯ ದೃಷ್ಟಿಯಿಂದ ಪ್ರಯಾಣವನ್ನು ಮಾಡಬೇಕಾದಂತಹ ಒಂದು ಸಂದರ್ಭ ಒದಗಿ ಬರಬಹುದು. ತುಂಬ ಆಲೋಚನೆಗಳನ್ನು ಮಾಡ್ತಕ್ಕಂತಹದ್ದು, ವ್ಯಾವಹಾರಿಕವಾಗಿ, ಕೌಟುಂಬಿಕವಾಗಿ, ಜೊತೆಗೆ ಆರೋಗ್ಯ, ವೈಯಕ್ತಿಕವಾದಂತಹ ಜೀವನ, ಮಕ್ಕಳ ಭವಿಷ್ಯ, ಹೀಗೆ ಹಲವಾರು ವಿಚಾರಗಳು ಏಕಕಾಲದಲ್ಲಿ ನಿಮ್ಮನ್ನು ಏನೋ ಬಂಧಿತರನ್ನಾಗಿ ಮಾಡುವ ರೀತಿಯಲ್ಲಿ ಆಗತ್ತೆ. ಮನಸ್ಸು ತುಂಬ ಘಾಸಿಗೊಳ್ಳತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಒತ್ತಡ ಹಾಗೂ ಮಾನಸಿಕವಾದಂತಹ ಕಿರಿಕಿರಿಯಿಂದ ಬಳಲಿ ಹೋಗ್ತೀರಿ ಅಂತ ಹೇಳಬೇಕು. ಉನ್ನತ ಅಧಿಕಾರಿಗಳ ಜೊತೆಯಲ್ಲಿ ಸಂಬಂಧವನ್ನು ಚೆನ್ನಾಗಿ ಇಟ್ಕೊಳ್ಳಿ.
ಒಂದು ವೇಳೆ ಆ ಸಂಬಂಧ ಚೆನ್ನಾಗಿದೆ, ಯಾವ ಭಿನ್ನಾಭಿಪ್ರಾಯಗಳು ಇಲ್ಲ ಅಂತಾದರೆ ಅದನ್ನು ಹಾಗೆ ಉಳಿಸ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಿ ಎನ್ನುವಂಥದ್ದು. ವ್ಯಾಪಾರ ವ್ಯವಹಾರಾದಿಗಳನ್ನು ವಿಸ್ತಾರ ಮಾಡಿಕೊಳ್ಳೋದಕ್ಕೆ ಸಾಲದ ಅವಶ್ಯಕತೆ ಬೀಳಬಹುದು. ಸರಿಯಾಗಿ ಚರ್ಚೆಯನ್ನು ಮಾಡಿ ನಿರ್ಧಾರವನ್ನು ಮಾಡಿ ಎನ್ನುವಂಥದ್ದು. ಸಾಲಗ್ರಾಮ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಲಿ.